ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ವ್ಲಾಗ್ಸ್. ನಾನು ಇವತ್ತು ನಿಮಗೆ ಎಗ್ ಕರಿ ಯಾವ ಥರ ಮಾಡೋದು ಅಂತ ಪಾರ್ಟ್ 1 ತೋರಿಸ್ಕೊಡ್ತೀನಿ. ಇದೊಂಥರ ಎಗ್ ಕರಿ ನಾನು ತುಂಬ ಥರ ಮಾಡ್ತೀನಿ, ಅದು ಪಾರ್ಟ್ 1 ಆಗಿ ಇದೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಒಂದು ಚಿಕ್ಕ ಜಾರಲ್ಲಿ 1.5 ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ 1 ಇಂಚಷ್ಟು ಶುಂಠಿ, ಒಂದು 10 ರಿಂದ 25 ಕಾಳಷ್ಟು ಮೆಣಸು ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಬೇಡ, 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿ ಒಲೆ ಮೇಲಿಟ್ಟು ಬಿಸಿ ಆದಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊತ, ನೆಕ್ಸ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ನಾನು ಇಲ್ಲಿ 2 ಮೆಣಸಿನ್ಕಾಯಿ ಖಾರ ಇಲ್ದಿರೋದನ್ನ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ, ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ, ಅದು ವೀಡಿಯೋ ಮಿಸ್ ಆಗಿದೆ. ಮತ್ತು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದೇ ಒಂದು ಟೊಮೊಟೊನ ತೊಗೊಂಡು ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಇಷ್ಟೇ, ಈಗ ಫ್ರೈ ಮಾಡಬೇಕು. ರುಬ್ಬಿಟ್ಟಿರೋಂಥ ಖಾರ ಕೂಡ ಟೊಮೊಟೊ ಮೆತ್ತಗಾದಮೇಲೆ ಹಾಕ್ಕೋಬೇಕು. ಈ ಖಾರ ತುಂಬ ಒಳ್ಳೆ ಸ್ಮೆಲ್ ಕೂಡ ಬಂದಿರುತ್ತೆ ಫ್ರೆಂಡ್ಸ್. ಇದು ಕೆಂಪಗೆ ರೆಡ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಲರೆಲ್ಲ ಬರುತ್ತೆ ನೋಡಿ. ನಾನೀಗ ಇದನ್ನು ಹಾಗೆ ಆಯಿಲಲ್ಲಿ ನೀರು ಹಾಕ್ಕೊಳ್ದೆ ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ಕೊಳ್ತೀನಿ, ಅಷ್ಟು ಬಿಟ್ಟು ಜಾಸ್ತಿ ನೀರು ಹಾಕೋಲ್ಲ. ಆಯಿಲ್ ಬಿಟ್ಕೊಳ್ಳೋವರೆಗೂ, ಈ ಮಸಾಲೆ ಚೆನ್ನಾಗಿ ಬೇಯೋವರೆಗೂ ನಾವು ಹುರ್ಕೊಳ್ತಾನೆ ಇರಬೇಕು, ಹಸಿ ವಾಸನೆ ಹೋಗೋವರೆಗೂ ನೋಡಿ. ಹಿಂಗೆ ನಾನು ಜಾಸ್ತಿ ಕಲಸೋಕ್ಕೂ ಹೋಗಿಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಎಷ್ಟು ಬೇಕೋ ರುಚಿಗೆ ಅಷ್ಟು, ಈ ಗ್ರೇವಿ ಎಷ್ಟು ಕನ್ಸಿಸ್ಟೆಂಟ್ ನಿಮಗೆ ಕಣ್ಣಲ್ಲಿ ಗೊತ್ತಾಗುತ್ತಲ್ವ, ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಸ್ವಲ್ಪ, ಕೆಲವೊಬ್ಬರು ಕಮ್ಮಿ ತಿಂತಾರೆ, ಕೆಲವೊಬ್ಬರು ಜಾಸ್ತಿ ತಿಂತಾರೆ, ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗ್ರೇವಿ ಟೈಪ್ ಬರಬೇಕಲ್ವ, ಹಾಗಾಗಿ. ಇನ್ನೊಂದು ಸೀಕ್ರೆಟಾಗಿ ಒಂದು ಸ್ವಲ್ಪ ಗಟ್ಟಿ ಆಗಲಿಕ್ಕೆ ನಾನು ಗ್ರೇವಿನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಒಂದು ಎಗ್ನ ಇಲ್ಲಿ ಒಡೆದು ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಆಗ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಕುದೀತಾ ಇರಬೇಕಾದ್ರೆ ಹಾಕ್ಕೋಬೇಕು ಇದನ್ನು, ಮೊಟ್ಟೆನ. ಆಗ 1 ನಿಮಿಷದಲ್ಲಿ ಎಲ್ಲ ಸ್ಪ್ರೆಡ್ ಆಗುತ್ತೆ ಮೊಟ್ಟೆದು ಹುಡಿ ಎಲ್ಲ ನೋಡಿ. ಇವಾಗ ಗ್ರೇವಿ ನೋಡಿ ಗಟ್ಟಿ ಬರ್ತಾ ಇದೆ. 2 ಮಿನಿಟ್ಸ್ ಹಂಗೆ ಬೇಯಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ನೋಡಿ. ತೋರಿಸ್ತಾ ಇದ್ದೀನಲ್ವ, ನಿಮಗೆ ಈ ಥರ ಆಗಬೇಕು. ಇವಾಗ ನಾನು 4 ಎಗ್ನ ಬೇಯಿಸಿ ಕಟ್ ಮಾಡಿ ಅರ್ಧಕ್ಕೆ ಇಟ್ಕೊಂಡಿದ್ದೆ, ಅದನ್ನು ನಾನೀಗ ಉಲ್ಟಾ, ಈಗ ಯೆಲ್ಲೋ ಕಲರ್ ಯಾವ ಕಡೆ ಇರುತ್ತೆ ಆ ಥರ ಉಲ್ಟಾ ಹಾಕಬೇಕು. ಎಲ್ಲನೂ ಹಾಕಿ ಆದಮೇಲೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉಜ್ಜಿಸ್ಬೇಕು. ಇದೆಲ್ಲ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 2 to 3 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ನಾವು. ಈಗ ಲಿಡ್ ತೆಗೆದ್ಬಿಟ್ಟು ಉಲ್ಟಾ ಮಾಡಬೇಕು ಎಗ್ನೆಲ್ಲ, ಅದು ಅಷ್ಟೇ 2 to 3 ಮಿನಿಟ್ಸು ಬೇಯಿಸ್ಕೋಬೇಕು ನಾವು. ಅದು ಇವಾಗ ಒಂದೊಂದೇ ಈ ಥರ ಎಲ್ಲ ಉಲ್ಟಾ ಮಾಡಿ, ಈ ಥರ ಗ್ರೇವಿ ಎಲ್ಲ ಸ್ವಲ್ಪ ಮೇಲೆ ಹಾಕಿದ್ರೆ ಆ ರಸ ಎಲ್ಲ ಬಿಟ್ಕೊಂಡು ಟೇಸ್ಟು ಚೇಂಜ್ ಆಗುತ್ತೆ. ಹಾಗಾಗಿ ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ 2 to 3 ಮಿನಿಟ್ಸು ನಾವು ಅದೇ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳೋದು. ಈಗ ಎಗ್ ಗ್ರೇವಿ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಕೂಡ ತಿನ್ಬೋದು, ಇಲ್ಲ ಚಪಾತಿ ಅನ್ನಕ್ಕೆ ಎಲ್ಲ ಸೂಟ್ ಆಗುತ್ತೆ, ತಿನ್ಬೋದು. ರೊಟ್ಟಿ ಕೂಡ ತಿನ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇನ್ನೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.